ಇಲ್ಲಿ ಮಧ್ಯಾಹ್ನಿಗೆ ಊಟಕ್ಕೆ ಮಾಡಾಕತ್ತಾರ ಬಿರಿಯಾನಿ. ಬನ್ನಿ ನೀವು ನೋಡ್ರಿ ರೆಸಿಪಿ ಟ್ರೈ ಮಾಡಿ. ಏನು ಮಾಡಾಕ್ತೀರಿ? ಬಿರಿಯಾನಿ ಮಾಡಾಕ್ತಾರ ಅಂತ ನೋಡ್ರಿ. ಬಿರಿಯಾನಿ ಗ್ರೇವಿ ಇದು ಬಿರಿಯಾನಿ ಯಾವ್ದು, ಗ್ರೇವಿ ಯಾವುದು? ಇದು ಬಿರಿಯಾನಿ, ಇದು ಗ್ರೇವಿ. ಇದು ಬಿರಿಯಾನಿ, ಇದು ಗ್ರೇವಿ ನೋಡ್ರಿ. ಇದು ಸಾಂಬಾರ್ಗೆ, ಅದು ಸಾಂಬಾರ್ಗೆ ಬೇರೆ ತೆಗೆದು ಇಟ್ಕೊಂಡಾರ. ಬಿರಿಯಾನಿಗೆ ನೋಡ್ರಿ ಇದು ಬಿರಿಯಾನಿಗೆ. ಇದು ಯಾವ್ದಕ್ಕಂತ? ಅದು ಕಬಾಬ್. ಇದು ಕಬಾಬ್, ಇದು ಬಿರಿಯಾನಿ, ಇದು ಸಾಂಬಾರ್. ಅಂದ್ರೆ ಗ್ರೇವಿ ಥರನೇ ಗಟ್ಟಿಯಾಗಿ ಬರ್ತದೆ ಸಾಂಬಾರ್. ನಾ ಮಾಡ್ಯ ನೀ ಮಾಡ್ತೀವಿ. ಅದು ಜಾಸ್ತಿ ಇದೆಯಲ್ಲ, ಅಷ್ಟು ಹಾಕಾಗಲ್ಲ. ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕಬೇಕು. ಇದು ಗ್ರೇವಿ, ಇದು ಅದು ಅನ್ನ, ಇದು ಬಿರಿಯಾನಿ. ಬಲೂನ್ ಒಳಗ್ ಬಿತ್ತಲ್ಲ. ಇಲ್ಲ ಬಿದ್ದಿಲ್ಲ. ಗೊತ್ತಾಗ್ತದೆ. ಬಿರಿಯಾನಿಗೆ ಎಲ್ಲ ಮಸಾಲ ಹಾಕಿ ಕೆಡಿಸ್ತಾ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಜಿಂಜರ್ ಪೇಸ್ಟು, ಈರುಳ್ಳಿ ಪೇಸ್ಟು, ಕೊತ್ತಂಬರಿ ಪೇಸ್ಟು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ. ಮಸಾಲ ಚೆನ್ನಾಗಿ ಫ್ರೈ ಮಾಡ್ತೀವಿ. ಇದು ಅನ್ನ, ಅನ್ನ. ಇದು ಗ್ರೇವಿ ಥರ ಸಾಂಬಾರ ಇಟ್ಕೊಳ್ಳೆ ಗ್ರೇವಿ ಹಿಂಗಾಗಿ. ಏನಾಗ್ತಿದೆ ನೋಡ್ರಿ. ಮೊಸರು ಹಾಕಿದ್ರಿ ಬಿರಿಯಾನಿ ಮಾಡಕ್ಕೆ ಮುಂದಕ್ಕೆ ಹೋಗೋ ಅವ್ರು ಬಿದ್ರಿ ಹಿಂಗಾಡಿರಿ. ಬೆಂಡ್ ಮಾಡಿ ನೀವು ಮಾಡ್ರಿ. ಏನ್ ಮಾಡ್ತೀರಿ? ನೀರಿಲ್ಲ, ಬೇರೆ ಮಸಾಲದಾಗೆ. ಸಿಟಿ ಹೊಡಿಸ್ತೀರ? ನಾ ಸೀಟಿ ಹೊಡ್ಸಲ್ಲ, ಹೀಗೆ ಮಾಡಿ ತಟ್ಟೆ ತಟ್ಟು. ಇದಾಯ್ತಾ? ಇದು ಬಿರಿಯಾನಿಗೆ ತಟ್ಟು ಮುಚ್ಚಿಬಿಡುವ. ಇಟ್ಟಿದ್ದೀನಿ, ಅದು ನೀರು ಬಿಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಾದ. 2 ಕಿಲೋ. 2 ಕಿಲೋ. ಚಲೋ ಇತ್ತು ನೋಡ್ರಿ. ರೈಟ್ ಅದಿಲ್ಲ, ಅದಕ್ಕೆ ಭಾಳ ಇಲ್ಲ. ಕೈ ಆಡ್ಸೋದಂತೀರ? ಕೈ ಆಡ್ಸೋದ? ಅದೇ ಕೈ ಆಡ್ಸೋದು. ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲಕ್ಕ ಬೆಸ್ಟ್ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡಿ. ಎರಡು ಇಡೀ ಉಪ್ಪು ಹಾಕ್ಬೇಕು. ಅಂದಿಕ್ಕೆ ಎಲ್ಲಾದ್ರೂ ಸೇರಿ ಅಲ್ಲ 2 ಇಡೀ ಯಾವುದು ರುಚಿ ತಕ್ಕಷ್ಟ. ರುಚಿ ನನಗೆ ಎಷ್ಟು ಬೇಕಂತ ಹೇಳಿ ಗೊತ್ತಾಗುತ್ತೆ. ಟೋಟ್ಲು 2.5 kg. 2.5. 2.5 kg. 2.5 kg. ಗರಂ ಮಸಾಲ, ವಿನೆಗರ್ ಮಸಾಲ ಗೊತ್ತಿಲ್ಲ ಇವ್ರಿಗೆ ಏನು ಹೇಳ್ತಾರೆ. ಅಲ್ಲ ನೀವು ಎಷ್ಟು ಸ್ಪೂನ್ ಹಾಕಕತ್ತೀರಿ? 2 ಸ್ಪೂನ್. 2 ಸ್ಪೂನ್. 2.5 kg 2 ಸ್ಪೂನ್. ಮೆಣಸಿನ ಗಾಯ್ಸ್, ಗ್ರೇವಿಗೆ ಗರಂ ಮಸಾಲ ಅಂತ ಗರಂ ಮಸಾಲ ಹಾಕಿದ್ದಾರೆ ನೋಡ್ರಿ 1 ಸ್ಪೂನ್. ಚಿಕನ್ ಮಸಾಲ ಹಾಕ್ತೀನಿ ಇವಾಗ ನೋಡ್ರಿ. ಚಿಕನ್ ಮಸಾಲ ಹಾಕ್ತಾರೆ. ಗಾಯ್ಸ್, ಚಿಕನ್ ಮಸಾಲ 2 ಸ್ಪೂನ್. ಗ್ರೇವಿಗೆ 2 ಸ್ಪೂನು.
ಮಸಾಲಾನು ಹ್ಮ್ ಅದ್ರ ಪುಡ್ಸಿದ್ದೀನಿ. ಮೊಸರೆಲ್ಲ ಹಾಕ್ತೀನಿ. ಎಲ್ಲ ಹಾಕಿದ್ದೀನಿ. ಇವಾಗ ಇದು ಗ್ರೇವಿ ಬಿಟ್ಕೊಳ್ಳುತ್ತೆ. ಗ್ರೇವಿ ಬಿಟ್ಕೊಂಡ್ಮೇಲೆ ಹ್ಮ್ ಅಕ್ಕಿ ತೊಳೆದು ಹ್ಮ್ ಅಕ್ಕಿ ತೋರಿಸ್ತೀನಿ, ಹ್ಮ್ ಆಮೇಲೆ ತೋರಿಸ್ತೀನಿ. ಅಯ್ಯೋ ತಳ ಹಿಡಾಗ್ತೈತೆ. ಇಲ್ಲ ಉರಿ ದೊಡ್ಡದು ಕೊಟ್ಟಿಲ್ಲ, ಹ್ಮ್ ಕಡಿಮೆ ಉರಿ. ಇನ್ನೂ ಏನು ಹಾಕಿಲ್ಲ. ಕೊತ್ತಂಬರಿ, ಹ್ಮ್ ಪುದೀನ ಪುದೀನ ಪೇಸ್ಟ್ ಸ್ವಲ್ಪ ಮೇಲೆ ಸ್ವಲ್ಪ ಗಾಯ್ಸ್ ಇದು ಕುದಾಕ್ತೈತೆ ನೋಡ್ರಿ. ಇವು ಏನಂದ್ರೆ ಒಂದ್ ಕಡೆ ಗರಂ ಒಂದ್ ಕಡೆ ಇದು ಇದು ಗರಂ ಅಲ್ಲ. ಕೊತ್ತಂಬರಿ ಎಷ್ಟು ಹಾಕಿದ್ವಲ್ಲ ನಾವು. ಬೇಕಿತ್ತಾ? ಗಾಯ್ಸ್ ಇದ್ರಾಗ ಹಾಕೊಂಡು ಹೋಗ್ತಾರೆ ನೋಡ್ರಿ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ ಬಿರಿಯಾನಿದಾಗ. ಇಷ್ಟ ಅಂದ್ರೆ ಅದಕ್ಕೆ ಎಣ್ಣೆ ಬಿಟ್ಕೊಂತ ಇನ್ನೇ ಬಿಟ್ಟು ಇವಾಗ ಇನ್ನು ನೋಡ್ರಿ ಎಣ್ಣೆ ಬಿಡ್ತು. ಇಲ್ಲ ಇಲ್ಲ ಇನ್ನೂ ಇಲ್ಲ ಎಣ್ಣೆ ಬಿಟ್ಟಿಲ್ಲ. ಬಿಟ್ಕೊಂತು. ಇಲ್ಲಿ ನೋಡ್ರಿ ಎಣ್ಣೆ ಬಿಟ್ಕೊಂತು. ಇಷ್ಟು ಗ್ರೇವಿ ಬಿಟ್ಕೊಂಡ್ಮೇಲೆ ಹ್ಮ್ ಅಕ್ಕಿ ಹ್ಮ್ ತೊಳ್ದ ನೀರು ಯಾವುದು ಹಾಕ್ತಿಲ್ಲ ಹ್ಮ್ ನೋಡಿ, ಇದಕ್ಕೂ ನೀರು ಹಾಕ್ತಿಲ್ಲ. ತಾಂಡ ನೀರು ಬಿಡ್ತಾ. ಹಾ ಮಸಾಲೆ ಅದ್ರಲ್ಲಿ ಮೆಣಸಿನ್ಕಾಯಿ ಇಲ್ಲ. ಗ್ರೇವಿಲಿ ಇರುತ್ತಲ್ವಾ ಹಾ ಅದು ಮಸಾಲ, ಹ್ಮ್ ಅದ್ರಲ್ಲಿ ಮೆಣಸಿನ್ಕಾಯಿ ಐತೆ ಇಲ್ಲದ್ರಲ್ಲ ಅವಾಗ. ಗಾಯ್ಸ್ ಇವಾಗ ಇದು ಕುದಿಬೇಕಂತ ನೋಡಿ. ಚಿಕನ್ ಕೂಸಾಕತ್ತಾರ ಬಿರಿಯಾನಿ ಮಾಡಾಕ. ಇಲ್ಲ ಐತಲ್ಲ ಗರಂ ಮಸಾಲ. ಗ್ರೇವಿ ಮಾಡಾಕ ಕೂಸಾಕತ್ತಾರ. ಈ ಕುದಿಸಿದ ಮೇಲೆ ಅಕ್ಕಿ ಹಾಕೊಂಬಂದ್ರೆ ತೋರಿಸ್ತೀನಿ ಗಾಯ್ಸ್. ಹಾಡಾಡ್ರಿ ಒಂದು. ಹಾಡೆಲ್ಲ ಬರಕ್ಕಿಲ್ಲ. ನೀರು ಹಾಕ್ರಿ. ಇಲ್ಲಿ ಹಿಡಿತೀನಿ. ಎಷ್ಟು ನೀರು ಹಾಕಿ? 4 ಚಮಚ ಹಾಕಿದ್ದೀನಿ. ಗ್ರೇವಿ ಎಲ್ಲ ಮಸಾಲ ಒಂದು 4-5 ಇದೆ. ಇವಾಗ ಲಾಸ್ಟ್ ನಿಂಬೆಹಣ್ಣು ರಸ. ಫೋನ್ ಬರ್ತಿದೆ ನೋಡ್ರಿ. ನೋಡಿ ಫೋನ್ ಟೇಸ್ಟ್ ನೋಡ್ರಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇದಕ್ಕೆ ಇವಾಗ ಬಿಸಿನೀರು ಕಾಯಿಸ್ಕೊಂಡು ತಣ್ಣೀರು ಹಾಕಲ್ಲ. ಬಿಸಿನೀರು ಕಾಯಿಸ್ಕೊಂಡು ನೀರು ಹಾಕ್ತೀರ ಇದಕ್ಕೆ ಸಾರು. ಸಾರು ತಣ್ಣೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಬಿಸಿನೀರು ಕಾಯಿಸ್ಕೊಂಡು ಗಾಯ್ಸ್ ನೋಡ್ರಿ ಗ್ರೇವಿಗೆ ಬಿಸಿನೀರು ಕಾಯಿಸಿ ಹಾಕ್ಬೇಕಂತ ಟೇಸ್ಟ್ ಆಗುತ್ತ. ಹಾ ತಣ್ಣೀರು ಹಾಕಿದ್ರೆ ಟೇಸ್ಟ್ ಆಗಲ್ಲ.
ಬಿಸಿನೀರು ಸ್ವಲ್ಪ ಕುದಿಸಿ ಹಾಕ್ಯಾರ. ಇವಾಗ ಅದು ಕುದಿಬೇಕಂತ ಮುಚ್ಚಿಡ್ತಾರೆ ಇವಾಗ. ಆಮೇಲೆ ತೋರಿಸ್ತೀನಿ ಗೈಸ್, 2 ಕಂಪ್ಲೀಟ್ ಆದ್ಮೇಲೆ. ಟವಲ್ ಎಕ್ಕೋ ಅಲ್ಲಿದ್ದಿಲ್ಲ. ಸಾಂಬಾರ್ ಆಯ್ತು, ಗ್ರೇವಿ ಇಟ್ಕೊಬೇಕು. ಗೈಸ್ ನೋಡ್ರಿ, ಬಿರಿಯಾನಿ ಕಂಪ್ಲೀಟ್ ಆಯಿತು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಾಕತ್ತೈತಿ. ಈ ಕಡೆ ಸಾರನ್ನು ಕುದಿಯಾಕತ್ತೈತಿ. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ.